ಏನಮ್ಮ ಕಲಾ ಒಂದ್ ಮಗು ಎತ್ಕೊಟ್ರೆ ಸುಮ್ನೆ ಇದೆಯಲ್ಲಮ್ಮ ಇನ್ನೊಂದ್ ಮಗನ್ ಯಾವಾಗ ಎತ್ಕೊಡ್ತೀಯ? ಒಂದ್ ಎತ್ಕೊಂಡಿದ್ಕೆ ನಂದ್ ಅರ್ಧ ಜೀವನ ಹಾಳಾಗೋಯ್ತು, ಇನ್ನರ್ಧ ಜೀವನ ಈ ಸೋಮಶಂಕರ ಸಾಕದಲ್ಲಿ ಹೋಯ್ತು. ಅದ್ರಲ್ಲಿ ಇನ್ನೊಂದ್ ಬೇರೆ ಎತ್ಕೊಬಿಟ್ರೆ ನನ್ ಜೀವನ ಅದೋ ಗತಿ. ಅಲ್ಲ ಕಣಮ್ಮ, ಇಬ್ಬರು ಮಕ್ಳಿಗೆ ಅಪ್ಪಾಡ್ಗಾರ ಆಡ್ತಾ ಇರ್ತಾರ ಕಣಮ್ಮ. ಇವನು ಕ್ಯಾರಂ ಬೋರ್ಡ್ ಕಸಾಡಕ್ಕೆ ನಾನ್ ಇನ್ನೊಂದ್ ಮಗುನ್ ಎತ್ಕೊಡ್ಬೇಕಾ? ಯಾಕೆ ಪಕ್ಕದ ಮನೆ ಹುಡುಗರ ಜೊತೆ ಹೋಗಿ ಆಡಕ್ ಆಗಲ್ವಾ? ನೀವೇನು ಆರಾಮಾಗಿ ಹೇಳ್ಬಿಡ್ತೀರಾ ಒಂದ್ ಎತ್ಕೊಡು ಎರಡ್ ಎತ್ಕೊಡು ಅಂತ. ನಿಮ್ಗೇನು ಮಗುನ್ ಎತ್ಕೊಂಡ್ 10 ನಿಮಿಷ ಮುದ್ದಾಡ್ಗಿದ್ದಾಡಿ ಆಮೇಲೆ ನಮ್ ಕೈತನ ಕೊಟ್ಬಿಡ್ತೀರಾ? ನಾವ್ ತಾನೇ ತಿನ್ಸಿ ಉಣ್ಸಿ ಅಂದು ತೊಳ್ದು ಎಲ್ಲ ನಾವ್ ತಾನೇ ನೋಡ್ಬೇಕು. ನಾವೆಲ್ಲ ಡ್ಯಾಡ್ ಲಿಟಲ್ ಪ್ರಿನ್ಸಸ್, ಮೆಂಟಲಿ ರೆಸ್ಟ್ ಮೆಂಟಲಿ ಪೀಸ್ ಇವೆರಡು ಇಲ್ದಂಗ ಆಗೋಯ್ತು. ನೀವೆಲ್ಲ ಆ ಕಾಲದಲ್ಲಿ ಹೆಂಗ್ ತಾನೇ 7-8 ಮಕ್ಳು ಹುಟ್ಟಿಸ್ಬಿಟ್ರು, ಬೋರಾದಾಗೆಲ್ಲ ಮಕ್ಳು ಹುಟ್ಟಿಸ್ಬಿಟ್ಟು ಮನೇನೆ ಒಂದ್ ಸ್ಕೂಲ್ ಮಾಡ್ಕೊಂಡ್ಬಿಟ್ಟು ಈಗ ಬಂದ್ ನಮ್ ತಲೆ ತಿಂತಿದ್ದೀರಾ. ಇವಾಗ ಸ್ಕೂಲ್ ಫೀಸ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? ಸರಿ ದುಡ್ಡು ಬಿಟ್ಟು ಹಾಕಿ. ನನ್ನ ಮದ್ವೆಗಿಂತ ಮುಂಚೆ ನೀವ್ ನೋಡಿದಿರಾ ಹೇಗೆ? ಒಳ್ಳೆ ಗೊಂಬೆ ತರ ಇದ್ದೆ, ಈಗ ಕಾಡ್ ಪಾಪ ತರ ಆಗ್ಬಿಟ್ಟಿದೀನಿ. ನನ್ ಮುಖದಲ್ಲಿರೋ ಗ್ಲೋ ಎಲ್ಲ ಹೋಗ್ಬಿಟ್ಟು ಇನ್ಮೇಲೆ ನೀವು ನನಗ್ ಮಗುನ ಎತ್ಕೊಡು ಗಿದನ್ ಎತ್ಕೊಡು ಅಂತ ಕೇಳ್ಬಾರ್ದು. ಹಂಗೇನಾದ್ರು ನಿಮ್ಗೆ ಆಸೆ ಇದ್ರೆ 60 ವಯಸ್ಸು ಆಗಿದೆಯಲ್ವಾ, ನೀವೇ ಮಗುನ ಎತ್ಕೊ ಹೋಗಿ.